ಬಡತನದಲ್ಲಿ ಅರಳಿದ ಹಳ್ಳಿ ಪ್ರತಿಭೆ ಮಲ್ಲವ್ವ. ಮಗಳ ಸಾಧನೆಗೆ ತಂದೆ ತಾಯಿ ಸಂತಸ. ಇರಲು ಸರಿಯಾದ ಸೂರಿಲ್ಲ, ಶೆಡ್ ಮನೆಯಲ್ಲೇ ಕುಟುಂಬದ ವಾಸ, ಕೂಲಿ ಮಾಡಿ ಜೀವನ ನಡೆಸೋ ತಂದೆ ತಾಯಿ, ಇದೆಲ್ಲವನ್ನು ಮೆಟ್ಟಿ ನಿಂತ ಮನೆಯ ಮಗಳು. ಇಲ್ಲಿ ಕಾಣ್ತಾ ಇರುವ ಈ ಹೆಣ್ಮಗಳ ಹೆಸರು ಮಲ್ಲವ್ವ ನೆನೆನ್ನಿ. ಬೀಳಗಿ ತಾಲೂಕಿನ ಚಿಕ್ಕಾಲಗುಂಡಿ ಎಂಬ ಗ್ರಾಮದ ಪ್ರತಿಭೆ. ಈ ಬಾರಿಯ SSLC ಪರೀಕ್ಷೆಯಲ್ಲಿ ಬರೋಬ್ಬರಿ 613 ಅಂಕ ಗಳಿಸಿ ಚಿಕ್ಕಾಲಗುಂಡಿಗೆ ಕೀರ್ತಿ ತಂದಿದ್ದಾಳೆ. ನಮ್ಮ ತಂದೆ ತಾಯಿ ನಂಗೆ ಭಾಳ ಸಪೋರ್ಟ್ ಮಾಡ್ಯಾರ. ಇಲ್ಲೇ ನಾವು ಗೌರ್ಮೆಂಟ್ ಹೈಸ್ಕೂಲ್ಗೆ ಹೋಗ್ತೀನಿ ರೀ. ಎಲ್ಲ ಶಿಕ್ಷಕರು ಚಲೋ ಅಂತ ಹೇಳ್ತಿದ್ರಿ. ನಾವು ಏನು ಡೌಟ್ ಕೇಳಿದ್ರೆ ಹೇಳ್ತಿದ್ರಿ. ಎಲ್ಲ ಸಬ್ಜೆಕ್ಟ್ ಆಲ್ಮೋಸ್ಟ್ ಮುಂದೆ ಸೈನ್ಸ್ ಮಾಡ್ಬೇಕಂತ ಅನ್ಕೊಂಡೇನಿ ರೀ. ಊರಿನಲ್ಲೇ ಇರುವ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಕಲಿತ ಈಕೆಯ ಸಾಧನೆ ಎಲ್ಲರಿಗೂ ಮಾದರಿಯಾಗುವಂಥದ್ದು. ಎಷ್ಟೋ ಮಕ್ಕಳಿಗೆ ಎಲ್ಲಾ ಸೌಲಭ್ಯಗಳಿದ್ರೂ ಸರಿಯಾಗಿ ಓದೋದಿಲ್ಲ, ಆದ್ರೆ ಈಕೆಯದ್ದು ಮಾತ್ರ ಪರಿಸ್ಥಿತಿ ಹೇಳತೀರದ್ದು. ಹುಡುಗಿ ಬರ್ತಾಂದ ಚಲೋ ಓದ್ಯಾರ್ರಿ, ಚಲೋ ರ್ಯಾಂಕ್ ಮಾಡ್ಯಾರ್ರಿ. ಸರ್ಗಳು ಚಲೋ ಓದಾರಿ, ಒಟ್ಟು ಚಲೋ ಸರ್ಗಳು ಚಲೋ ಕಲಿಸ್ಯಾರಿ. ಒಟ್ಟು ಸರ್ಗಳು ಧನ್ಯವಾದ. ಚಲೋ ಅನ್ಸತ್ರಿ, ಹೆಮ್ಮೆ ಅನ್ಸೈತ್ರಿ. ನಮ್ಗೆ ನಾವು ಬಡದವ್ರಿ, ದುಡ್ಕೊಂತಿರ್ತೀರಿ. ನಾವು ದುಡ್ಕೊಂಡ್ರೋಗ ಕಲ್ತಾರ್ರಿ ಕೆಲ ಶೇಣೆ. ಮಗಳ ಸಾಧನೆ ಹೆತ್ತವರ ಕಣ್ಣಲ್ಲಿ ಸಂತಸ ಮೂಡಿಸಿತು. ಕೂಲಿ ಕೆಲಸ ಮಾಡಿ ಜೀವನ ನಡೆಸುವ ಈ ತಂದೆ ತಾಯಿ ಮಗಳ ಸಾಧನೆಗೆ ಬೆನ್ನೆಲುಬಾಗಿ ನಿಂತಿದ್ದಾರೆ. ಸರ್, ಮಗಳು ಪಾಸ್ ಆಗೋದು ಖುಷಿ ಅನಿಸಿದೆ ಸರ್. ಸ್ಟಡಿ ಚಲೋ ಮಾಡಿ ನಾವು ಆಕೆ ನಮ್ಮ ಅಣ್ಣ ಈ ಸಾಲಿಗೆ ಕಲ್ತಿಲ್ಲ ಸರ್. ಆಕೆ ಹೆಂಗೆ ಓದಾಳ ಅನ್ನೋದು ಆಕೆಗೆ ಗೊತ್ತು ಸರ್. ದಿವಸ ಸಾಯಂಕಾಲ ಹಿಡ್ಕೊಂಡು 10-11 ತನಕ ಗೊತ್ತಿಲ್ಲ ರೀ. ಮುಂಜಾನೆ ಮತ್ತು ಬೆಳಗ್ಗೆ 5ರಿಂದ ಓದ್ತೀವಿ ಸರ್. ಅದ್ರ ಮತ್ತು ಈ ಕರ್ಷಾಪೋಳ ಸರ್ ಅಂತ ಹೆಡ್ ಮಾಸ್ಟರ್ ಅದ ಸರ್, ಭಾಳ ಒಳ್ಳೆಯ ಸರಿ. ಅದ್ರಾಗ ವಿಶೇಷ ಹೇಳ್ಬೇಕಂದ್ರೆ ರವಿ ಸರ್ ಅಂತೂ ಭಾಳ ಕಾಳಜಿ ವಹಿಸ್ಯಾರ ಸರ್. ಎಲ್ಲ ಸ್ಕೂಲ್ ಸರ್ ಶಿಕ್ಷಕರಿಗೂ ಧನ್ಯವಾದಗಳು ಸರ್. ಬಡತನದಲ್ಲೇ ಇದ್ರೂ ಯಾವುದನ್ನು ಲೆಕ್ಕಿಸದೆ ಈ ಹುಡುಗಿ ಅದನ್ನೇ ಸವಾಲಾಗಿ ಸ್ವೀಕರಿಸಿದ್ಲು. ಮುಂದೆ ವಿಜ್ಞಾನ ವಿಷಯದಲ್ಲಿ ಅಧ್ಯಯನ ಮಾಡುವ ಆಸೆ ಹೊಂದಿದ್ದಾಳೆ. ಇವಳ ಸಾಧನೆಯನ್ನ ಊರಿಗೂರೇ ಕೊಂಡಾಡ್ತಾ ಇದೆ. ಚಿಕ್ಕಾಲಗುಂಡಿ ಗ್ರಾಮದಲ್ಲಿ ಗ್ರಾಮೀಣ ಪ್ರತಿಭೆ ಆದಂಥ ರಮೇಶ್ ನೆನೆನ್ನಿಯವರ ಮಗಳಾದಂಥ ಕುಮಾರಿ ಮಲ್ಲಮ್ಮ ನೆನೆನ್ನಿ ಇವಳು SSLCಯಲ್ಲಿ ಅತಿ ಹೆಚ್ಚು ಅಂಕಗಳನ್ನು ಪಡೆದು 625ಕ್ಕೆ 613 ಅಂಕಗಳನ್ನು ಪಡೆದು 98.08 ಅಂಕಗಳೊಂದಿಗೆ ಅತಿ ಹೆಚ್ಚು ಅಂಕಗಳನ್ನು ಗಳಿಸಿರುವಂಥ ಈ ವಿದ್ಯಾರ್ಥಿಗೆ ನಾನು ಮೊದಲನೇದಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ಈ ವಿದ್ಯಾರ್ಥಿ ಬಡತನದಲ್ಲಿ ಓದಿದರೂ ಕೂಡ ತಾವು ಸರಿಯಾಗಿ ತಮ್ಮ ಪಾಲಕರು ದಿನನಿತ್ಯ ಕುಟುಂಬ ನಡೆಸಬೇಕಾತಂದ್ರೆ ಕೂಲಿ ಮಾಡಿ ಕುಟುಂಬವನ್ನು ನಡೆಸ್ತಾರೆ. ಅವಳು ದಿನನಿತ್ಯ ಶಾಲೆಗೆ ಹೋಗೋದು, ಶಾಲೆಗೆ ಬರೋದು, ತಾನಾತು ತನ್ನ ಅಭ್ಯಾಸ ಆಯಿತು. ತನ್ನ ಅಭ್ಯಾಸದಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡಿದ್ಲು. ಅವಳು ಇದೇ ರೀತಿ ಮುಂದುವರೆದಿದ್ದೆ ಅಂತಂದರೆ ತನ್ನ ಜೀವನದಲ್ಲಿ ಏನಾದರೂ ಒಂದು ದೊಡ್ಡ ಸಾಧನೆಯನ್ನು ಮಾಡ್ತಾಳೆ. ಅವಳಿಗೆ ಎಲ್ಲ ಗ್ರಾಮದ ಪರವಾಗಿ ಹಾಗೂ ನಮ್ಮ ಎಲ್ಲ ಗುರು ಹಿರಿಯರ ಪರವಾಗಿ, ಸಂಸ್ಥೆಯ ಪರವಾಗಿ ಅವ್ರಿಗೆ ಏನು ಹೇಳ್ತೀನಿ ಅದಕ್ಕೆ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ಸಲ್ಲಿಸ್ತೀನಿ. ಎಷ್ಟೋ ಮಕ್ಕಳಿಗೆ ಈ ಬಾಲಕಿ ಮಾದರಿಯಾಗಿದ್ದಾಳೆ. ಬಡತನದಲ್ಲಿ ಅರಳಿದ ಪ್ರತಿಭೆ ಈಕೆ. ಇವಳ ಮುಂದಿನ ಶೈಕ್ಷಣಿಕ ಜೀವನವು ಉತ್ತಮವಾಗಲಿ ಅನ್ನೋದು ಎಲ್ಲರ ಆಶಯ. ರನ್ ಟಿವಿ ನ್ಯೂಸ್, ಚಿಕ್ಕಾಲಗುಂಡಿ. ಕೃಷ್ಣಾ ಮತ್ತು ಘಟಪ್ರಭಾ ನದಿಗಳ ಮಧ್ಯದಲ್ಲಿ ಕಂಗೊಳಿಸುತ್ತಿರುವ ಬಾಗಲಕೋಟೆ ಜಿಲ್ಲೆಯ ವಿದ್ಯಾಕಾಶಿ ಎಂದೇ ಬಿಂಬಿತವಾದ ಸ್ವಾಮಿ ವಿವೇಕಾನಂದ ವಿದ್ಯಾಸಂಸ್ಥೆಯ CBSE ಕನ್ನಡ ಮತ್ತು ಆಂಗ್ಲ ಮಾಧ್ಯಮ ಪಠ್ಯಕ್ರಮ PU ವಿಜ್ಞಾನ ಮತ್ತು ವಾಣಿಜ್ಯ ಮಹಾವಿದ್ಯಾಲಯವು ಕಳೆದ 30 ವರ್ಷಗಳಿಂದ ಲಕ್ಷಾಂತರ ವಿದ್ಯಾರ್ಥಿಗಳ ಬಾಳಿಗೆ ಬೆಳಕಾದ ಸಂಸ್ಥೆ. KGಯಿಂದ PG ವರೆಗೆ ಅಂದ್ರೆ ನರ್ಸರಿಯಿಂದ ಸ್ನಾತಕೋತ್ತರ ಅಧ್ಯಯನದವರೆಗೆ ಒಂದೇ ಕಡೆ ಕಲಿಯುವ ಅವಕಾಶ. ಡಿಜಿಟಲ್ ಕ್ಲಾಸ್ ರೂಮ್, ಸ್ಮಾರ್ಟ್ ಕ್ಲಾಸ್ ರೂಮ್, ಸುಸಜ್ಜಿತ ಗ್ರಂಥಾಲಯ, ಸೈನ್ಸ್ ಲ್ಯಾಬ್ಗಳು, ನುರಿತ ಬೋಧಕರು, ವಿಶಾಲವಾದ ಇಂಡೋರ್ ಔಟ್ಡೋರ್ ಮೈದಾನ, ಬಾಲಕ ಬಾಲಕಿಯರ ಪ್ರತ್ಯೇಕ ಹಾಸ್ಟೆಲ್ಗಳು, ಗುಣಮಟ್ಟದ ಊಟ
ಅಲ್ಪಾಹಾರ, ಸ್ವಿಮ್ಮಿಂಗ್ ಪೂಲ್ ಒಳಗೊಂಡಿದೆ. ವಿದ್ಯಾರ್ಥಿಗಳ ಸುರಕ್ಷತಾ ದೃಷ್ಟಿಯಿಂದ ಸಿಸಿಟಿವಿ ತರಬೇತಿ ಹೊಂದಿದ ಸೆಕ್ಯೂರಿಟಿ ಗಾರ್ಡ್, ಜಿಪಿಎಸ್ ಆಧಾರಿತ ಶಾಲಾ ವಾಹನಗಳು, ಜೊತೆಗೆ ಹಾಸ್ಟೆಲ್ ವಿದ್ಯಾರ್ಥಿಗಳಿಗೆ ವೈದ್ಯಕೀಯ ಮತ್ತು ಲಾಂಡ್ರಿ ಸೌಲಭ್ಯವಿದೆ. ನೀಟ್, ಜೆಇಇ, ಕೆಸಿಇಟಿ, ಸಿಎ, ಸಿಎಸ್ ಸೇರಿ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ವಿಶೇಷ ತರಬೇತಿ. ವಿದ್ಯಾರ್ಥಿಗಳ ಸರ್ವಾಂಗೀಣ ಬೆಳವಣಿಗೆಗಾಗಿ ಕ್ರೀಡಾ, ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆ ಉತ್ತೇಜನವಿದೆ. ಹಿಂದೆ ನಿಮ್ಮ ಮಕ್ಕಳ ಭವಿಷ್ಯಕ್ಕೆ ಭದ್ರ ಬುನಾದಿ ಹಾಕಲು ಭೇಟಿ ನೀಡಿ. ವಿವೇಕಾನಂದ ಕ್ಯಾಂಪಸ್, ಸಿವಿಲ್ ಕೋರ್ಟ್ ಹಿಂದುಗಡೆ, ಬೀಳಗಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8123042637. ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ.